ಈ ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರ ನಮಸ್ಕಾರ. ಡಾಕ್ಟರ್ ಕುಮಾರಸ್ವಾಮಿ, ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ಸ್ನೇಹಿತರೆ, ಈಗಾಗಲೇ ಹೇಳಿದ್ದೇನೆ, ಈ ಹಿಂದಿನ ವಿಡಿಯೋದಲ್ಲಿ ಲಾಜಿಕಲ್ ವೆನ್ ಡಯಾಗ್ರಾಮ್ಗೆ ಸಂಬಂಧಪಟ್ಟಂತೆ ಸುಮಾರು 7-8 ವಿಧಾನಗಳು ಅದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗಳನ್ನು ಕೊಟ್ಟಿದ್ದೆ, ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಸೊ ಇದೇ ಒಂದು ಕಾನ್ಸೆಪ್ಟನ್ನು ಇವತ್ತು ಮುಂದುವರಿದ ಭಾಗವಾಗಿ ವಿವಿಧ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಬಹುಶಃ ಈ ಹಿಂದೆ ನೀಡಿರುವಂಥ ವಿಡಿಯೋದಲ್ಲಿ ನಿಮಗೆ ಏನಾದರೂ ಅಲ್ಪ ಸ್ವಲ್ಪದ ಅನುಮಾನಗಳಿದ್ದರೆ ಈ ವಿಡಿಯೋದಲ್ಲಿ ಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ನೇರವಾಗಿ ಸ್ನೇಹಿತರೆ ನಾನು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಹೋಗ್ತೀನಿ. ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ, ಆ ಪ್ರಶ್ನೆಗಳನ್ನೇ ತೆಗೆದುಕೊಂಡು ಉದಾಹರಣೆಗಳನ್ನಾಗಿ ನಾನು ನಿಮಗೆ ಬಿಡಿಸ್ತಾ ಹೋಗ್ತೀನಿ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಭಾಳ ಸುಲಭ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಎಕ್ಸಾಮಿನೇಷನ್ ಕೇಳಿದ್ದಾರೆ. ಏನು ಕೇಳಿದಾರಪ್ಪ ಅಂತಂದರೆ, ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಈ ಕೆಳಗೆ ಅಥವಾ ಈ ಪಕ್ಕದಲ್ಲಿ ಅಥವಾ ಮೇಲಿನಂತೆ ಇರುವ ಚಿತ್ರದಲ್ಲಿ 4 ಚಿತ್ರಗಳನ್ನು ಕೊಡಲಾಗಿದೆ, 5 ಚಿತ್ರಗಳನ್ನು ಕೊಡಲಾಗಿದೆ, 3 ಪದಗಳನ್ನು ಕೊಡಲಾಗಿದೆ. ಈ 3 ಪದಗಳಲ್ಲಿ ಯಾವುದು ಸೂಕ್ತವಾದ ಆಯ್ಕೆ ಆಗುತ್ತದೆ ಚಿತ್ರ ರೂಪದಲ್ಲಿ ನಿರೂಪಿಸಿ ಅಂತ ಕೊಡ್ತಾನೆ. ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಆ ಸ್ಟೇಟ್ಮೆಂಟನ್ನು ನೀವು ಓದ್ಕೋಬೇಕು. ಓದ್ಕೊಂಡು 3 ಪದಗಳನ್ನು ತಗೋಬೇಕು. 3 ಪದಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡು ವೆನ್ ಲಾಜಿಕಲ್ ತಾರ್ಕಿಕ ವೆನ್ ಚಿತ್ರ ಯಾವುದು ಸೂಕ್ತ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗ ನೇರವಾಗಿ ಪ್ರಶ್ನೆ ಪತ್ರಿಕೆ ಹೋಗ್ತೀನಿ. ಪ್ರಶ್ನೆ 1ರಲ್ಲಿ ಈ ಥರ ಕೊಟ್ಟಿದ್ದೇನೆ. ಇದು 1, 2ನೇದು, 3ನೇದು, 4ನೇದು, 5ನೇದು, 6 ಈ ರೀತಿ ಇರುತ್ತೆ. ಪ್ರಶ್ನೆ ಪತ್ರಿಕೆಯಲ್ಲಿ 1, 2, 3, 4, 5 ಪದಗಳನ್ನು ಕೊಟ್ಟು 5 ವೆನ್ ಚಿತ್ರಗಳನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಸೂಕ್ತವಾದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಪದಗಳು ಏನು ಕೊಟ್ಟಿದ್ದಾನಪ್ಪ ಅಂತಂದರೆ, ಪ್ರಾಧ್ಯಾಪಕರು, ತತ್ವಜ್ಞಾನಿಗಳು, ಲೇಖಕರು. ಆಪ್ಷನ್ ಎ 4, ಬಿ 3, ಸಿ 2, ಡಿ 5 ಈ ಥರ ಕೊಟ್ಟೇನೆ. Options are like this. So question is professors and then philosophers and authors, ಲೇಖಕರು. ಸ್ನೇಹಿತರೆ, ಈಗ ತಗೊಳ್ಳಿ 1, 2, 3, 4, 5 ವೆನ್ ಚಿತ್ರಗಳನ್ನು ಕೊಟ್ಟಿದ್ದೇನೆ. ವೆನ್ ಚಿತ್ರದಲ್ಲಿ ಯಾವುದು ನಿಮಗೆ ಸೂಕ್ತ ಆಗುತ್ತೆ ಅಂತ ಫಸ್ಟ್ ನೀವು ಬಿಫೋರ್ ಗೋಯಿಂಗ್ ಟು ದಿ ಸೆಲೆಕ್ಷನ್ ಆಫ್ ವೆನ್ ಲಾಜಿಕಲ್ ಫಿಗರ್ಸ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಸ್ ಆಫ್ ದ ವರ್ಲ್ಡ್ನಲ್ಲಿರುವ ಸಂಬಂಧವನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ನೀವು ವೆನ್ ಚಿತ್ರಗಳಿಗೆ ಹೋಗಿ. ಈಗ ಪ್ರಾಧ್ಯಾಪಕರು, ಪ್ರೊಫೆಸರ್ಗಳು, ಕೆಲವು ಪ್ರೊಫೆಸರ್ಗಳು ಫಿಲಾಸಫರ್ ಆಗಿರ್ತಾರೆ, ಕೆಲವು ಪ್ರೊಫೆಸರ್ಗಳು ಫಿಲಾಸಫರ್ಗಳು ಆಗಿರ್ತಾರೆ. ಪ್ರೊಫೆಸರ್ಗಳು ಫಿಲಾಸಫರ್ಗಳು ಬುಕ್ಗಳನ್ನು ಬರೀತಾರ, ಆಥರ್ಸ್ ಆಗಿರೋ ಸಾಧ್ಯತೆ ಇರುತ್ತೆ. ಈಗ ತತ್ವಜ್ಞಾನಿಗಳಿಗೂ ಲೇಖಕರ ಸಂಬಂಧ ಇದೆಯಾ? ರಿಲೇಶನ್ಶಿಪ್ ಇದೆ. ಅಂಡ್ ಆಲ್ಸೋ ಫಿಲಾಸಫರ್ ಟು ಪ್ರೊಫೆಸರ್ ರಿಲೇಶನ್ಶಿಪ್ ಇದೆಯಾ? ರಿಲೇಶನ್ಶಿಪ್ ಇದೆ. ಅಂಡ್ ದೆನ್ ನೋಡಿ, ಇವರಿಂದ ರಿಲೇಶನ್ಶಿಪ್ ಇದೆ, ಇವರಿಂದ ರಿಲೇಶನ್ಶಿಪ್ ಇದೆ, ಸೊ ಇವರಿಂದ ರಿಲೇಶನ್ಶಿಪ್ ಇದೆ. ಆಲ್ ದ 3 ಟೈಪ್ ಆಫ್ ವರ್ಡ್ಸ್ ಆರ್ ರಿಲೇಟೆಡ್ ಈಚ್ ಅದರ್. ಸೊ ಈಗ ನಾವು ನೆನ್ಕೊಳ್ಳಿ, 3 ಪದಗಳಿಗೆ ಸಂಬಂಧ ಇಲ್ಲದೆ ಇದ್ರೆ ನಾವು ಇದನ್ನು ತಗೊಳ್ತಿದ್ವಿ. 3 ಪದಗಳಿಗೆ ಸಂಬಂಧ ಇಲ್ಲದಿದ್ರೆ ಇದನ್ನು ತಗೊಳ್ತಾ ಇದ್ವಿ. ಒಂದು ವಿಷಯದಲ್ಲಿ 2 ಪದಗಳು ಇದು ಇನ್ಸೈಡ್ ಆಗಿದೆ ಅಂತ ತಗೊಳ್ತಿದ್ವಿ. ಈ ಚಿತ್ರಕ್ಕೂ ಇದಕ್ಕೂ ಇದಕ್ಕೆ ಸಂಬಂಧ ಇದೆ, ಇದಕ್ಕೆ ಸಂಬಂಧ ಇದೆ, ಇದಕ್ಕೆ ಸಂಬಂಧ ಇರಲಿಲ್ಲ ಅಂದ್ರೆ ತಗೊಳ್ತಿದ್ವಿ. 3 ಇಂಟರ್ಸೆಕ್ಟ್ ಆಗಿದೆ, ಇದನ್ನು ತಗೋಬೇಕಾಗಿ ಬರುತ್ತೆ ನೋಡಿ. ಸೊ ಒಂದನ್ನ ಪ್ರಾಧ್ಯಾಪಕರು ತಗೊಳ್ಳಿ, ಇನ್ನೊಂದನ್ನ ತತ್ವಜ್ಞಾನಿ ತಗೊಳ್ಳಿ, ಮತ್ತೊಂದನ್ನ ಲೇಖಕರು ತಗೊಳ್ಳಿ. ಸ್ನೇಹಿತರೆ, ಇಲ್ಲಿರುವಂಥ ಒಂದು ಜಾಗ ಇದೆಯಲ್ಲ, ಇಲ್ಲಿರುವ ಜಾಗ ಲೇಖಕರು ಆಗಿರ್ತಾರೆ, ತತ್ವಜ್ಞಾನಿಗಳು ಆಗಿರ್ತಾರೆ, ಪ್ರಾಧ್ಯಾಪಕರು ಆಗಿರ್ತಾರೆ. ಹಾಗಾಗಿ 3 ವರ್ಡ್ಗಳಿಗೆ ರಿಲೇಶನ್ಶಿಪ್ ಇರೋದ್ರಿಂದ ನಾವು ಯಾರು ತಗೋಬೇಕಪ್ಪ ಅಂದರೆ 4ನೇ ತಗೋಬೇಕು. ಹಾಗಾಗಿ
ಆಪ್ಷನ್ ಎ ಇಸ್ ಕರೆಕ್ಟ್. ನೋಡಿ ಎಷ್ಟು ಸುಲಭ ಆಗಿದೆ ನೋಡಿ. ಸುಮ್ಮನೆ ತಗೊಂಡು ಇವರು ಪ್ರಾಧ್ಯಾಪಕರು ಮಾತ್ರ ಈ ಪ್ಲೇಸ್ ತಗೊಂಡ್ರೆ ಪ್ರಾಧ್ಯಾಪಕರು ಮಾತ್ರ ತತ್ವಜ್ಞಾನಿಗಳು ಅಲ್ಲ, ಲೇಖಕರು ಅಲ್ಲ ಅಂತ ಇರ್ತಾರೆ. ಕೆಲವರು ಫಿಲಾಸಫರ್ ಆಗಿರ್ತಾರೆ, ಅವರು ಪ್ರಾಧ್ಯಾಪಕರಾಗಿರಲ್ಲ, ಲೇಖಕರಾಗಿರಲ್ಲ ಅಂತಲೂ ಇರ್ತಾರೆ. ಈ ಪ್ಲೇಸ್ ತಗೊಳ್ಳಿ, ಲೇಖಕರು ಮಾತ್ರ ಆಗಿರ್ತಾರೆ, ಪ್ರಾಧ್ಯಾಪಕರು ಆಗಿರಲ್ಲ, ತತ್ವಜ್ಞಾನಿಗಳಾಗಿರಲ್ಲ, ಆ ಥರದವ್ರು ಇರ್ತಾರೆ. ಈ ಪ್ಲೇಸ್ ತಗೊಂಡ್ರೆ ಆತನೂ ಹೌದು, ಪ್ರಾಧ್ಯಾಪಕರು ಪ್ರೊಫೆಸರ್ಗಳು ಹೌದು, ಇಬ್ಬರು ಆಗಿರುವಂತ ಬರ್ತಾರೆ. ಹಾಗಾಗಿ ಇಲ್ಲಿ ತಗೊಳ್ಳಿ, ಪ್ರಾಧ್ಯಾಪಕರು ಆಗಿರ್ತಾರೆ, ಫಿಲಾಸಫರು ಆಗಿರ್ತಾರೆ, ಅದು ಕರೆಕ್ಟ್ ಇರ್ತಾರೆ. ಇಲ್ಲಿ ತಗೊಳ್ಳಿ, ಫಿಲಾಸಫರ್ ಹೌದು, ಲೇಖಕರು ಹೌದು, ಹಾಗಾಗಿ ಆಲ್ ದ ಪ್ಲೇಸ್ ಆಫ್ ಇಂಟರ್ಸೆಕ್ಟಿಂಗ್ 3 ಫಿಗರ್ಸ್ ಈಸ್ ಕರೆಕ್ಟ್. ಸೊ ಹಾಗಾಗಿ ಆಪ್ಷನ್ ನಮಗೆ 4 ತಗೊಳ್ತೀವಿ. ಆಪ್ಷನ್ ಇಲ್ಲಿ ಆಪ್ಷನ್ ಎ ಇಸ್ ಕರೆಕ್ಟ್. ಆಪ್ಷನ್ ಎ ಇಸ್ ಕರೆಕ್ಟ್ ಬಿಕಾಸ್ ಆಪ್ಷನ್ ಎ ರೆಪ್ರೆಸೆಂಟ್ ಫಿಗರ್ ಲಾಜಿಕಲ್ ವೆನ್ ಫಿಗರ್ 4. ಸ್ನೇಹಿತರೆ, ಹೀಗೆ ಫಸ್ಟ್ ನಾವು ಬಿಫೋರ್ ಗೋಯಿಂಗ್ ಟು ಸೆಲೆಕ್ಷನ್ ಆಫ್ ವೆನ್ ಲಾಜಿಕಲ್ ಫಿಗರ್ಸ್ ಯು ಮಸ್ಟ್ ಅನಲೈಸ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ 3 ವರ್ಡ್ಸ್. ದೆನ್ ಓನ್ಲಿ ವಿ ಆರ್ ಸೆಲೆಕ್ಟ್ ವೆನ್ ಡಯಾಗ್ರಾಮ್. ಸ್ನೇಹಿತರೆ, ಹೀಗೆ ಬಹಳ ಮುಖ್ಯವಾಗಿ ಇದು ಎಕ್ಸಾಮಿನೇಷನ್ ಕೇಳಿರುವಂಥದ್ದು. ಈಗಾಗಲೇ ಬಹುಶಃ ಈ ಹಿಂದಿನ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ಉದಾಹರಣೆಗಳನ್ನು ತಗೊಂಡು ಇದೇ ಕಾನ್ಸೆಪ್ಟ್ ಬರುವಂತೆ ಅನೇಕ ಉದಾಹರಣೆಗಳನ್ನು ಹೇಳಿದ್ದೀನಿ. ಅದು ಅರ್ಥ ಆಗಿದ್ದರೆ ಓಕೆ, ಅರ್ಥ ಆಗಿಲ್ಲ ಅಂದರೆ ಕೂಡ ಅರ್ಥ ಮಾಡ್ಕೊಳ್ತೀರಾ ಅಂತೇಳಿ ಇನ್ನೊಂದು ಪರೀಕ್ಷೆಯ ಎಕ್ಸಾಮಿನೇಷನ್ನ ಇನ್ನೊಂದು ಕ್ವಶನ್ ಪೇಪರ್ ಇರುವಂತಹ ಲೆಕ್ಕಗಳನ್ನು ತೆಗೆದುಕೊಳ್ತೀವಿ. ಈಗ ಎರಡನೇದು ಟುಡೇ ಸೆಕೆಂಡ್ ಪ್ರಾಬ್ಲಮ್. ದಟ್ ಪ್ರಾಬ್ಲಮ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಈಗ ಇಲ್ಲೊಂದು ಕೊಟ್ಟಿದ್ದೇನೆ, ಇನ್ನೊಂದು ಎಕ್ಸಾಮಿನೇಷನ್ಗೆ ಕೊಟ್ಟಿರುವಂಥದ್ದು. ಸೇಮ್ ಅದೇ ಥರ ಡೈಲಾಗ್ ಇರ್ತದೆ, ಸ್ಟೇಟ್ಮೆಂಟ್ ಇರ್ತದೆ. ಕೆಳಗಿನ ಚಿತ್ರಗಳು ಕೆಳಗೆ ಕೊಡ್ತೀವಿ, ಕೆಳಗಿನ ಚಿತ್ರಗಳಿಗೆ ಮೇಲೆ ಕೊಡ್ತೀವಿ, ಮೇಲೆ ಪಕ್ಕದಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದ ಚಿತ್ರಗಳಿರುತ್ತೆ. 3 ವರ್ಡ್ ಕೊಟ್ಟಿದೆ. 3 ವರ್ಡ್ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಚಿತ್ರಗಳು ಫಸ್ಟ್ ಚಿತ್ರಗಳಿಗೆ ಹೋಗೋಣ. ಫಸ್ಟ್ ಫಿಗರ್ ಇಸ್ ಲೈಕ್ ದಿಸ್, ಸೆಕೆಂಡ್ ಫಿಗರ್ ಇಸ್ like this, third is like this, and then fourth is once again all the 3 figures are intersecting. Questions ಏನು? ಆಟಗಾರರು. ಕ್ವಶನ್ಸ್ ಆಟಗಾರರು, ವೈದ್ಯರು, ಚಿತ್ರಕಾರರು. ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಇಲ್ಲಿ ನೋಡ್ಕೊಳ್ಳಿ, ಆಟಗಾರರು, ಚಿತ್ರಕಾರರು, ವೈದ್ಯರು. ಆಟಗಾರರಿಗೂ ವೈದ್ಯರಿಗೂ ಸಂಬಂಧ ಇದೆಯಾ ನೋಡ್ಕೊಳ್ಳಿ, ವೈದ್ಯರಿಗೂ ಚಿತ್ರಕಾರರಿಗೂ ಸಂಬಂಧ ಇದೆಯಾ ನೋಡ್ಕೊಳ್ಳಿ. ಹಾಗಾಗಿ ಇಲ್ಲಿ ನಾವು ಚಿತ್ರಕಾರರು, ವೈದ್ಯರು, ಆಟಗಾರರು ಅಂತ ಹೇಳಿದಾಗ ವೈದ್ಯರು ಚಿತ್ರ ಬಿಡಿಸ್ತಾರೆ. ಚಿತ್ರಕಾರರು ವೈದ್ಯರಾಗಿರೋ ಸಾಧ್ಯತೆ ಇದೆಯಾ? ಇದೆ. ವೈದ್ಯರು ಆಟಗಾರರಾಗಿರೋ ಸಾಧ್ಯತೆ ಇದೆಯಾ? ಇದೆ. ಆಟಗಾರರು ವೈದ್ಯರಾಗಿರೋ ಸಾಧ್ಯತೆ ಇದೆಯಾ? ಇದೆ. ಚಿತ್ರಕಾರರು ಆಟಗಾರರಾಗಿರೋ ಸಾಧ್ಯತೆ ಇದೆಯಾ? ಇದೆ. ಆಟಗಾರರು ಚಿತ್ರಕಾರರಾಗಿರೋ ಸಾಧ್ಯತೆ ಇದೆಯಾ? ಇದೆ. ಹಾಗಾಗಿ ಆಲ್ ದ 3 ಟೈಪ್ ಆಫ್ ಮೆಂಬರ್ಸ್ ಆರ್ ಲಿಂಕ್ಡ್ each other. So ಹಾಗಾಗಿ they are related to all the 3 members. ಹಾಗಾಗಿ all the 3 ಜನ ಸಹ ಸಂಬಂಧ ಹೊಂದಿರುವ ಸಾಧ್ಯತೆ ಇದೆ. ಈ ಕಾರಣದಿಂದ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡ್ಕೊಳ್ಳಿ, ಈ ಪ್ಲೇಸ್ ತಗೊಂಡ್ರೆ ಆಟಗಾರನೂ ಆಗಿರ್ಬೋದು, ವೈದ್ಯನೂ ಆಗಿರ್ಬೋದು, ಚಿತ್ರಕಾರನೂ ಆಗಿರ್ಬೋದು. ನಾವು ವರ್ಡ್ಗಳನ್ನ ತಗೋಬೇಕಾದ್ರೆ ಒಂದು ವರ್ಡಿಗೂ ಮತ್ತೆ ಮತ್ತೊಂದು ವರ್ಡಿಗೂ ಇರ್ತಕ್ಕಂಥ ರಿಲೇಶನ್ಶಿಪ್ ಅನ್ನು ಫಸ್ಟ್ ಅನಲೈಸ್ ಮಾಡ್ಕೋಬೇಕು. First, you are analyze and identify the relation between all the 3 words. After analyzing the relationship of all the 3 words, you search and identify the logical when figures what they are given in the question paper. That's all. So ಹಾಗಾಗಿ ಆಟಗಾರರು ವೈದ್ಯರಾಗಿರುವ ಸಾಧ್ಯತೆ ಇರುತ್ತೆ, ವೈದ್ಯಗಾರರು ಚಿತ್ರ ಬಿಡಿಸುವ ಸಾಧ್ಯತೆ ಇರುತ್ತೆ, ಚಿತ್ರಗಾರರು ಆಟಗಾರರ ಸಾಧ್ಯತೆ ಇರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ
Logical Venn diagram is 4. The 4 represents option D. Option D is the correct answer. ಸ್ನೇಹಿತರೆ ಹೀಗೆ ಇನ್ನೊಂದು ಪ್ರಶ್ನೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದೆ. ಸೇಮ್ ಕ್ವಶನ್. ಕ್ವಶನ್ಸ್ ಇಸ್ ಸೇಮ್. ಸೊ ಸೆಕೆಂಡ್ ಒನ್ ಇದರಲ್ಲಿ ಎರಡನೇ ಕ್ವಶನ್ಸ್ ಯಾವ ವೆಂಚಿತ್ರವು ಹೆಂಗಸರು ಕ್ರಮ ಅನಕ್ಷರಸ್ಥರು ಮತ್ತು ಗಂಡಸರು ನೋಡ್ಕೊಳ್ಳಿ. ಫಸ್ಟ್ ಯು ಆರ್ ಐಡೆಂಟಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ಗಿವನ್ ವರ್ಡ್ಸ್. ನೋಡಿ, ಹೆಂಗಸರು ಕೆಲವು ಅನಕ್ಷರಸ್ಥರಾಗಿರ್ತಾರ, ಆಗಿರೋ ಸಾಧ್ಯತೆ ಇರುತ್ತೆ. ಕೆಲವು ಅನಕ್ಷರಸ್ಥರು ಗಂಡಸರಾಗೋ ಸಾಧ್ಯತೆ ಇರುತ್ತೆ. ಗಂಡಸರು ಹೆಂಗಸರಾಗೋ ಸಾಧ್ಯತೆ ಇಲ್ಲ. ಈ ವರ್ಡ್ ಅಲ್ಲಿ ಮೀನಿಂಗ್ ಇದೆ. ಮೂರನೇ ಲಿಂಗದ ವ್ಯಕ್ತಿಗಳನ್ನು ತೆಗೆದುಕೊಳ್ಳಿ. ಸೊ ಹಾಗಾಗಿ ಗಂಡಸರು ಮತ್ತು ಹೆಂಗಸರಿಗೆ ಅನಕ್ಷರದ ಆಧಾರದ ಮೇಲೆ ಅದರ ಸಂಬಂಧ ಇದೆಯಾ ಅಂತ ಈ ವರ್ಡ್ಸ್ ಅಲ್ಲಿ ಇಲ್ಲ. ಹಾಗಾಗಿ ಸಪೋಸ್ ನೀವು ಯಾವ್ದು ತಗೊಂಡ್ಬಂದಪ್ಪ ಅಂದ್ರೆ ಇದನ್ನ ತಗೊಳಕ ಆಗಲ್ಲ. ಯಾಕೆ ಅಂದ್ರೆ ಇದನ್ನ ತಗೊಂಡ್ವಿ ಅಂತ ಹೇಳಿದ್ರೆ ಈ ಒಂದು ವರ್ಡ್ ದೊಡ್ಡ ಸರ್ಕಲ್ ಚಿಕ್ಕ ಸರ್ಕಲ್ ಬರಬೇಕು. ಸೊ ಇದನ್ನ ತಗೊಂಡು ನೋಡಿ. ಫಾರ್ ಎಕ್ಸಾಂಪಲ್ ಈಗ ಅನಕ್ಷರಸ್ಥರು ತಗೊಂಡ್ರೆ ಗಂಡಸರು. ಗಂಡಸರು ಮಾತ್ರ ಇದೆಯಲ್ಲ, ಹೆಂಗಸರು ನೋಡಿ. ಈಗ ಈ ಒಂದು ವೆನ್ ಚಿತ್ರ ಎರಡನ್ನು ತೆಗೆದುಕೊಂಡ್ರೆ ಸೊ ನಿಮಗೆ ಅನಕ್ಷರಸ್ಥರ ಮೊದಲ ಸೆಂಟರ್ ಸರ್ಕಲ್ ತೆಗೆದುಕೊಂಡ್ರೆ ಇಲ್ಲಿ ಅಲ್ಲದ ಅಕ್ಷರಸ್ಥ ಗಂಡಸರು ಇದ್ದಾರೆ, ಒಪ್ಕೋಬಹುದು. ಇಲ್ಲಿ ತಗೊಂಡ್ರೆ ಗಂಡಸರ ಅನಕ್ಷರಸ್ಥರ ಇದ್ದಾರೆ. ಸೊ ಇಲ್ಲಿ ತಗೊಂಡ್ರೆ ಅನಕ್ಷರಸ್ಥರು ಯಾರಿಲ್ಲ, ಗಂಡಸರ ಅಥವಾ ಹೆಂಗಸಲ್ಲ ಅಂದ್ರೆ ಮಕ್ಕಳಿದ್ದೇ ಇರ್ತಾರೆ. ಸೊ ಇಲ್ಲಿ ತಗೊಂಡ್ರೆ ಅನಕ್ಷರಸ್ಥ ಹೆಂಗಸರು. ಸೊ ಇಲ್ಲಿ ತಗೊಂಡ್ರೆ ಅಕ್ಷರಸ್ಥ ಹೆಂಗಸರು. ಬಟ್ ಆದ್ರೆ ಇವೆರಡಕ್ಕೂ ಸಂಬಂಧ ಇದ್ದಿದ್ರೆ ಈಗ ಗೊತ್ತಿರಲಿ ವೆನ್ ಲಾಜಿಕಲ್ ವೆನ್ ಡಯಾಗ್ರಾಮ್ ಫೋರ್ತ್ ಸೆಲೆಕ್ಷನ್ ಮಾಡ್ಕೊಂಡಿದ್ವಿ. ಬಟ್ ನಾವೀಗ ಅನಕ್ಷರಸ್ಥ ಅಂತಕ್ಕಂಥದ್ದು ದಟ್ ವರ್ಡ್ ರಿಲೇಟೆಡ್ ಟು ಸೆಕೆಂಡ್ ಆರ್ ಥರ್ಡ್. ದಟ್ ಅನಕ್ಷರಸ್ಥರು ರಿಲೇಟೆಡ್ ಟು ಫಿಗರ್ 1. ಹಾಗಾಗಿ ನಮಗೆ ಲೇಡೀಸ್ ಆಗಿರಲಿ ಜೆಂಟ್ಸ್ ಆಗಿರಲಿ ಈ ಅನಕ್ಷರಸ್ಥರು ಅನ್ಎಜುಕೇಟೆಡ್ ಅಂತ ಏನು ಕರಿತೀವಿ ಅವರು ರಿಲೇಟೆಡ್ ಟು ಜೆಂಟ್ಸ್ ಅಂಡ್ ಆಲ್ಸೋ ರಿಲೇಟೆಡ್ ಟು ಲೇಡೀಸ್. ಸೊ ಹೀಗೆ ವಿ ಆರ್ ಸೆಲೆಕ್ಟಿಂಗ್ ದ ಆಪ್ಷನ್ second one. So options are like this: A4, B3, C2, D1. ಸೊ ಅನಕ್ಷರಸ್ಥರು ಹೆಂಗಸರು ಗಂಡಸರು ಈ ಒಂದು ವರ್ಡ್ ಇರುವಂತ ಮೀನಿಂಗ್ ಅನ್ನ ಯಾವ್ದು ರೆಪ್ರೆಸೆಂಟ್ ಮಾಡತಕ್ಕ ಅಂದ್ರೆ ಲಾಜಿಕಲ್ ವೆನ್ ಡಯಾಗ್ರಾಮ್ 2 is represented this 3 words. That's why we are selecting the logical Venn diagram 2. So option C is correct answer. ಸ್ನೇಹಿತರೆ, ಹೀಗೆ ಬಹುಶಃ ಎಲ್ಲಾ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಅತಿ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟ್ ಅಂತ ಈಗಾಗಲೇ ಹೇಳಿದ್ದೇನೆ. ಸೊ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಬೇರೆ ಎಕ್ಸಾಮಿನೇಷನ್ ಕೇಳಿದ್ದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಇನ್ನೊಂದು ಪರೀಕ್ಷೆಯಲ್ಲಿ ಕೇಳಿರುವಂತ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಆಪ್ಷನ್ ಎ, ದಿಸ್ ಇಸ್ ವೆನ್ ಡಯಾಗ್ರಾಮ್ 1A. ದಿಸ್ ಇಸ್ ಬಿ. ಸಿ, ಡಿ, D. Words are carrot, ahara, ಮತ್ತು ತರಕಾರಿ vegetables. Answers are
ಈಗ ಆನ್ಸರ್ಸ್ ಒಂದೆರಡು ಮೂರು ಕೊಟ್ಟಿಲ್ಲ, ನೀವು ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಅಂತ ಕೊಟ್ಟಿರೋದ್ರಿಂದ ಸೊ ಆಪ್ಷನ್ ಎ ಸೆಲೆಕ್ಟ್ ಮಾಡ್ತಿರೋ, ಬಿ ಸೆಲೆಕ್ಟ್ ಮಾಡ್ತಿರೋ, ಸಿ ಸೆಲೆಕ್ಟ್ ಮಾಡ್ತಿರೋ, ಡಿ ಸೆಲೆಕ್ಟ್ ಮಾಡ್ತಿರೋ ನೋಡ್ಬೋದು. ಈಗ ನಮಗೆ ಗೊತ್ತಿದೆ, ಫಸ್ಟ್ ನೀವು ತೆಗೆದುಕೊಂಡ್ರೆ, ಫಸ್ಟ್ ಫಿಗರ್ಸ್ ಅನ್ನ ತೆಗೆದುಕೊಂಡ್ರೆ ಆಹಾರ ಅಂತ ತಗೊಳ್ತೀವಿ. ಎಲ್ಲ ತರಕಾರಿಗಳು ಸೇರ್ಕೊಂಡ್ರೆ, ಧಾನ್ಯ ದವಸಗಳು ಸೇರ್ಕೊಂಡ್ರೆ ಆಹಾರ ಅಂತ ಕರಿತೀವಿ. ಆಹಾರದ ಒಳಗಡೆ ತರಕಾರಿ ಬರುತ್ತೆ, ವೆಜಿಟೇಬಲ್ಸ್. ಆ ವೆಜಿಟೇಬಲ್ಸ್ ಅಲ್ಲಿ ಕ್ಯಾರೆಟ್ ಅನ್ನತಕ್ಕಂಥದ್ದು ಒನ್ ಆಫ್ ದ ವೆಜಿಟೇಬಲ್. ಸ್ನೇಹಿತರೆ, ಹೀಗೆ ವರ್ಡ್ಸ್ ಇರೋ ಮೀನಿಂಗ್ ಅನ್ನು ತೆಗೆದುಕೊಳ್ಳಿ. ಆಹಾರ ಅಂತ ಹೇಳಿದಾಗ ತರಕಾರಿ ವೆಜಿಟೇಬಲ್ಸ್ ಇದೆಯಲ್ಲ, ವೆಜಿಟೇಬಲ್ಸ್ ಆಲ್ಸೋ ಫುಡ್, ಕ್ಯಾರೆಟ್ ಈಸ್ ಆಲ್ಸೋ ಫುಡ್, ಕ್ಯಾರೆಟ್ ಈಸ್ ಪಾರ್ಟ್ ಆಫ್ ವೆಜಿಟೇಬಲ್ಸ್. ನೋಡಿ, ಹಾಗಾಗಿ ಕ್ಯಾರೆಟ್ ಅನ್ನತಕ್ಕಂಥದ್ದು ತರಕಾರಿ ಒಳಗಡೆ ಬರ್ತದೆ. ಅನೇಕ ರೀತಿಯ ತರಕಾರಿ ಬರ್ತದೆ, ತರಕಾರಿ ಒಳಗಡೆ ಕ್ಯಾರೆಟ್ ಅಂತ. ಈ ಕ್ಯಾರೆಟ್ ತರಕಾರಿ ಬರೋದ್ರಿಂದ ಈ ತರಕಾರಿ ವೆಜಿಟೇಬಲ್ಸ್ ಯಾವ ಅಂಡರ್ ಬರುತ್ತಪ್ಪ ಅಂದ್ರೆ ಫುಡ್ ಅಂಡರ್ ಬರ್ತದೆ. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಹಾಗಾಗಿ ಸ್ನೇಹಿತರೆ, ಈ ರೀತಿಯಾಗಿ ಪ್ರಶ್ನೆಗಳನ್ನ ಬಹಳ ಸುಲಭವಾಗಿ ನೋಡ್ಕೊಳ್ಳಿ. ನಾನು ಈಗಾಗಲೇ ಹೇಳಿದ್ದೀನಿ, ಸೆಕೆಂಡ್ ಆಪ್ಷನ್ ಬಿ ಯಾವ್ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ, ಹೇಗೆ ರೆಪ್ರೆಸೆಂಟ್ ಮಾಡುತ್ತೆ, ಆಪ್ಷನ್ ಸಿ ಹೇಗೆ ರೆಪ್ರೆಸೆಂಟ್ ಮಾಡುತ್ತೆ, ಆಪ್ಷನ್ ಡಿ ಹೇಗೆ ರೆಪ್ರೆಸೆಂಟ್ ಮಾಡುತ್ತೆ, ಯಾವ್ಯಾವ ಕಾನ್ಸೆಪ್ಟ್ ಬೇಸ್ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನ ವಿಡಿಯೋ ಒಂದರಲ್ಲಿ ಹೇಳಿದ್ದೀನಿ. ಸವಿಸ್ತಾರವಾಗಿ ಅದನ್ನು ಅರ್ಥೈಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ನಾವು ನೇರವಾಗಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಬರೀ ಪುನರಾವರ್ತನೆ ಆಗುತ್ತೆ, ಇನ್ನೂ ಬೇಜಾರಾಗುವ ಸಾಧ್ಯತೆ ಇರುತ್ತೆ. ಈ ಕಾರಣದಿಂದ ಅದನ್ನು ಡ್ರಾಪ್ ಮಾಡ್ತಾ ಇದ್ದೀವಿ. ಇನ್ನೊಂದು ಪ್ರಶ್ನೆ ಪತ್ರಿಕೆ ಕೊಟ್ಟಿರುವಂತಹ ಪ್ರಶ್ನೆಗೆ ಹೋಗ್ತೀನಿ. ಆಪ್ಷನ್ ಎ, 3 circles are intersecting. ಆಪ್ಷನ್ ಬಿ, like this. ಆಪ್ಷನ್ ಸಿ, ನಮಗಾಗಲೇ ಈ ಕಾನ್ಸೆಪ್ಟ್ ಥರ್ಡ್ ಇರುವಂತಹ ವೆನ್ ಲಾಜಿಕಲ್ ಚಿತ್ರವನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಆಪ್ಷನ್ ಡಿ, ಆಪ್ಷನ್ ಡಿ, ಪದಗಳು ಟೆನಿಸ್ ಅಭಿಮಾನಿಗಳು, ಕ್ರಿಕೆಟ್ ಆಟಗಾರ, ವಿದ್ಯಾರ್ಥಿ. ಗುಂಪು. ಈಗ ನಾವು ಈ ವರ್ಲ್ಡ್ ಮೀನಿಂಗ್ ಟೆನಿಸ್ ಅಭಿಮಾನಿ ಆಗಿರುವಂತ ಕ್ರಿಕೆಟ್ ಆಡುವ ಆಟಗಾರನಾಗುವ ಸಾಧ್ಯತೆ ಇದೆಯಾ? ಎನಿ ರಿಲೇಶನ್ಶಿಪ್ ಇಸ್ ದೇರ್ ಬಿಟ್ವೀನ್ ಟೆನ್ನಿಸ್ ಅಭಿಮಾನಿ ಅಂಡ್ ಕ್ರಿಕೆಟ್ ಪ್ಲೇಯರ್? ಇದೆಯಾ ಸಂಬಂಧ? ಅಂದ್ರೆ ಟೆನ್ನಿಸ್ ಅಭಿಮಾನಿ ಕ್ರಿಕೆಟ್ ಪ್ಲೇಯರ್ ಆಗಿರಬಹುದು. ಕ್ರಿಕೆಟ್ ಪ್ಲೇಯರ್ ವಿದ್ಯಾರ್ಥಿ ಆಗಿರಬಹುದಾ? ವಿದ್ಯಾರ್ಥಿ ಆಗಿರಬಹುದು. ಮೇ ಬಿ ಕ್ರಿಕೆಟ್ ಪ್ಲೇಯರ್ ಸ್ಟೂಡೆಂಟ್ ಬೇಕಾದ್ರೂ ಆಗಿರ್ಬೋದು. ಆ ಸ್ಟೂಡೆಂಟ್ ಕ್ರಿಕೆಟ್ ಆಟಗಾರ ಆಗಿರ್ಬಹುದಾ? ಮೇ ಬಿ ಆಗಿರ್ಬೋದು. ಅದೇ ಸ್ಟೂಡೆಂಟು ಟೆನ್ನಿಸ್ ಅಭಿಮಾನಿ ಆಗಿರ್ಬಹುದಾ? ಮೇ ಬಿ ಪಾಸಿಟಿವ್, ಮೇ ಬಿ ಇರ್ಬೋದು. ಹಾಗಾಗಿ ಇವರಿಬ್ಬರಿಗೂ ಸಂಬಂಧ ಇದೆ, ದೆನ್ ಇವ್ರಿಗೂ ಸಂಬಂಧ ಇದೆ, ಆಲ್ಸೋ ಟೆನ್ನಿಸ್ ಅಭಿಮಾನಿಗೂ ಸಂಬಂಧ ಇದೆ. ಹಾಗಾಗಿ ಆಲ್ ದ ವಾಟ್ ದೇ ಗೇವ್ ಆಲ್ ದ 3 words ಆರ್ ಇಂಟರ್ ರಿಲೇಟೆಡ್ ಈಚ್ ಅದರ್. ಹಾಗಾಗಿ ಆಪ್ಷನ್ ಎ ತಗೋಬಹುದು ನಾವು. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ತಗೋಬಹುದು ಸ್ನೇಹಿತರೆ. ಯಾಕೆ ಹೇಳಿದ್ರೆ ಇಲ್ಲಿರುವಂತ ವ್ಯಕ್ತಿ ತಗೊಂಡ್ರೆ ಅವನು ಟೆನ್ನಿಸ್ ಅಭಿಮಾನಿಯೂ ಆಗಿರ್ಬೋದು, ಕ್ರಿಕೆಟ್ ಆಟಗಾರನೂ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು. 3 ಪಾಸಿಬಿಲಿಟೀಸ್ ಇರುವ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ವಿ ಸೆಲೆಕ್ಟ್ ಆಪ್ಷನ್ ಎ ಲಾಜಿಕಲ್ ಫಿಗರ್. ದಟ್ ಇಸ್ ದ ಕರೆಕ್ಟ್ ಆನ್ಸರ್. ದಟ್ಸ್ ವೈ ನಮಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ 2 ರಿಂದ 3, 3 ರಿಂದ 4 ಸೆಕೆಂಡ್ಗಳಲ್ಲಿ ಸುಲಭವಾಗಿ ನಾವು ಆನ್ಸರ್ ಮಾಡುವ ಸಾಧ್ಯತೆ ಇರುತ್ತೆ. ವೆನ್ ವಿ ನೋ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ವೆನ್ ಲಾಜಿಕಲ್ ಥಿಯರಮ್ ಅಥವಾ ವೆನ್ ಲಾಜಿಕಲ್ ಫಿಗರ್ಸ್. ವೆನ್ ಲಾಜಿಕಲ್ ಫಿಗರ್ಸ್ ಬಗ್ಗೆ ಕರೆಕ್ಟ್ ತಿಳ್ಕೊಂಡಿದ್ರೆ ನಾವು ಚಿತ್ರ ನೋಡ್ತಿದ್ದಂಗೆ ಆನ್ಸರ್ ಮಾಡಬಹುದು.
ಮುಂದೆ ಮುಂದೆ ಹೋಗ್ತಾ ಇರಲಿಕ್ಕೆ ಭಾಳ ಸುಲಭ ಆಗುತ್ತೆ. ಮತ್ತೆ ಮಾರ್ಕ್ಸ್ ಗೇನ್. ಈಗ ಇನ್ನೊಂದು ಯಾವ ಪರೀಕ್ಷೆಯನ್ನು ಕೊಟ್ಟಿರುವಂತಹ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಇಲ್ಲೊಂದು ಯಾವ್ದಾದ್ರು ಪ್ರಶ್ನೆ ಪತ್ರಿಕೆ ಇದೆ, ಪ್ರಶ್ನೆ ಪತ್ರಿಕೆ ಕೊಟ್ಟಿರುವಂತಹ ಉದಾಹರಣೆಯನ್ನು ತೆಗೆದುಕೊಳ್ತೀನಿ. ಇಲ್ಲಿ ಒಂದನೇ ಚಿತ್ರ ಲೈಕ್ ದಿಸ್, ಒಂದು, ಎರಡನೇದು ಈ ಥರ ಕೊಟ್ಟಿದ್ದೇನೆ, ಮೂರನೇದು ಈ ಥರ ಕೊಟ್ಟಿದ್ದೇನೆ, ನಾಲ್ಕನೇದು ಈ ಥರ ಕೊಟ್ಟಿದ್ದೇನೆ, ಐದನೇದು ಈ ಥರ ಕೊಟ್ಟಿದ್ದೇನೆ, ಆರನೇದು ಈ ಥರ ಕೊಟ್ಟಿದ್ದೇನೆ. ವರ್ಡ್ಸ್ ಏನು? ಸೇಮ್. ಆಟಗಾರರು, ಕ್ರಿಕೆಟ್, ಟೆನ್ನಿಸ್. ಕ್ರಿಕೆಟ್, ಟೆನ್ನಿಸ್. ಆಪ್ಷನ್ ಒಂದು ಎರಡನೇದು, ಆಪ್ಷನ್ 2 ಐದನೇದು, ಆಪ್ಷನ್ 3 ನಾಲ್ಕನೇದು, ಆಪ್ಷನ್ 4 ಮೂರನೇದು. ಸ್ನೇಹಿತರೆ ನೋಡ್ಕೊಳ್ಳಿ, ಫಸ್ಟ್ you identify the relationship of the what they gave the words. ಈಗ ಆಟಗಾರರು, ಕ್ರಿಕೆಟ್ಗೂ ಟೆನ್ನಿಸ್ಗೂ ಸಂಬಂಧ ಇದೆಯಾ? ಎಸ್, ರಿಲೇಶನ್ಶಿಪ್ ಇಸ್ ದೇರ್. ಪ್ಲೇಯರ್ಸ್ ಮೀನ್ಸ್ ಕ್ರಿಕೆಟ್ ಆಡೋನು ಪ್ಲೇಯರ್ಸ್ ಆಗಿರ್ತಾನೆ, ಟೆನ್ನಿಸ್ ಆಡೋನು ಪ್ಲೇಯರ್ ಆಗಿರ್ತಾನೆ. ಹಾಗಾಗಿ ಆಟಗಾರರಿಗೂ ಕ್ರಿಕೆಟ್ಗೂ ಸಂಬಂಧ ಇದೆಯಾ? ಸಂಬಂಧ ಇದೆ. ನೋಡಿ, ಆಟಗಾರ ಅದನ್ನು ಕ್ರಿಕೆಟ್ ಆಡೋದು ಆಟಗಾರನ ಕರೀತಾರೆ, ಟೆನ್ನಿಸ್ ಆಡೋದು ಆಟಗಾರ ಕರೀತಾರೆ. ಹಾಗಾಗಿ ಕ್ರಿಕೆಟ್ ಆಟಗಾರನು ಆಟಗಾರ, ಟೆನ್ನಿಸ್ ಆಟಗಾರನು ಆಟಗಾರ. ಹಾಗೆ ಇವೆರಡಕ್ಕೂ ಸಂಬಂಧ ಇದೆ ನೋಡ್ಕೊಳ್ಳಿ, ಇವೆರಡು ರಿಲೇಶನ್ಶಿಪ್ ಇದೆ ನೋಡ್ಕೊಳ್ಳಿ, ರಿಲೇಶನ್ಶಿಪ್ ಇದೆ. ಹಾಗಾಗಿ ಎಲ್ಲ ಕ್ರಿಕೆಟ್ ಮತ್ತು ಟೆನ್ನಿಸ್ ಆಡುವವರು ಆಟಗಾರರೇ. ಹಾಗಾಗಿ ಈಗ ನಾವು ತೆಗೆದುಕೊಂಡ್ರೆ ಈ ವೆನ್ ಡಯಾಗ್ರಾಮ್ನಲ್ಲಿ ಇವರು ಆಟಗಾರರು ಅಂತ ತೆಗೆದುಕೊಂಡ್ರೆ ಅಂದರೆ ಕ್ರಿಕೆಟ್ ಆಡೋರು ಆಟಗಾರರೇ, ಟೆನ್ನಿಸ್ ಆಡೋರು ಆಟಗಾರರೇ. ನೋಡಿ, ಇದು ಕ್ರಿಕೆಟ್ ಆಟ, ಎಲ್ಲ ಕ್ರಿಕೆಟ್ ಆಟಗಾರರು, ಕ್ರಿಕೆಟ್ ಆಡುವವರು ಆಟಗಾರರೇ. ಅಂದರೆ ಟೆನ್ನಿಸ್ ಆಡುವವರು, ಎಲ್ಲ ಟೆನ್ನಿಸ್ ಆಡೋರು ಸಹ ಆಟಗಾರರೇ. ಮತ್ತಿನ್ನೊಂದು ಪ್ರಶ್ನೆ, ಕ್ರಿಕೆಟ್ ಆಡೋರು ಟೆನ್ನಿಸ್ ಆಡಲ್ವಾ? ಟೆನ್ನಿಸ್ ಆಡೋರು ಕ್ರಿಕೆಟ್ ಆಡಲ್ವಾ? ಓಕೆ, ಟೆನ್ನಿಸ್ ಆಡೋರು ಕ್ರಿಕೆಟ್ ಆಡ್ತಾರೆ, ಕ್ರಿಕೆಟ್ ಆಡೋರು ಟೆನ್ನಿಸ್ ಆಡ್ತಾರೆ. ಹಾಗಾಗಿ ಆಲ್ ದ ಪ್ಲೇಯರ್ಸ್ ಏನಿದ್ದಾರೆ, ಕ್ರಿಕೆಟ್ ಅಂಡ್ ಟೆನ್ನಿಸ್ ಪ್ಲೇಯರ್ಸ್ ಆರ್ ಪ್ಲೇಯರ್ಸ್. ಸೊ ಹಾಗಾಗಿ ಈ ಚಿತ್ರವನ್ನು ತೆಗೆದುಕೊಂಡ್ರೆ ಆಪ್ಷನ್ 2 is the correct answer. Option 1 is correct answer when figure 2 is correct. ಬಹಳ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ. ಆಟಗಾರರು ದೊಡ್ಡ ಸರ್ಕಲ್ ಬರುತ್ತೆ, ಯಾಕೆಂದ್ರೆ ಕ್ರಿಕೆಟ್ ಆಡೋರು ಆಟಗಾರರೇ, ಟೆನ್ನಿಸ್ ಆಡೋರು ಆಟಗಾರರೇ. ನಾವು ಇದನ್ನು ತಗೊಳ್ತೇವೆ ಯಾಕಪ್ಪ ಅಂತಂದ್ರೆ ಈ ಮಧ್ಯ ಜಾಗ ಇದೆಯಲ್ಲ, ಮಧ್ಯ ಜಾಗದಲ್ಲಿ ಕ್ರಿಕೆಟ್ ಆಡೋರು ಇದ್ದಾರೆ, ಟೆನ್ನಿಸ್ ಆಡೋರು ಇದ್ದಾರೆ. ಬಟ್ ಇಲ್ಲಿದ್ದಾರೆ ಇವರು ಓನ್ಲಿ ದ ಟೆನ್ನಿಸ್, ಇಲ್ಲಿರೋರು ಓನ್ಲಿ ಕ್ರಿಕೆಟ್ ಪ್ಲೇಯರ್ಸ್. ಬಟ್ ಇಲ್ಲಿ ಯಾವ ಜಾಗ ತಗೊಂಡ್ರಿ ಅಂತಂದ್ರೆ ಕ್ರಿಕೆಟ್ ಮತ್ತು ಟೆನ್ನಿಸ್ ಬಿಟ್ಟು ಬೇರೆ ಆಟ ಆಡುವಂಥ ವ್ಯಕ್ತಿಗಳು. ಫಾರ್ ಎಕ್ಸಾಂಪಲ್ ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ, ಖೋ ಖೋ ಇವೆಲ್ಲ ಇರುತ್ತೆ. ಸೊ ಈ ಕಾರಣದಲ್ಲಿ ಬಟ್ ಇದು ತಗೊಳ್ಳೋದು ಯಾಕೆ ತಗೊಳ್ಳೋಲ್ಲ ಅಂತ ಹೇಳಿದ್ರೆ, ಆಟಗಾರರು ಅಂತ ಹೇಳಿದಾಗ ದೊಡ್ಡ ಆಟಗಾರ ದೊಡ್ಡ ಸರ್ಕಲ್ ಬರುತ್ತೆ, ಬಟ್ ಇಲ್ಲಿ ಇಂಟರ್ಸೆಕ್ಟಿಂಗ್ ಮಾತ್ರ ಆದ್ರೂ ತಗೊಳ್ತೀವಿ. ಹಾಗಾಗಿ ಆಪ್ಷನ್ 2 is correct. ಆಪ್ಷನ್ ವೆನ್ ಡಯಾಗ್ರಾಮ್ 2 is correct. ಆಪ್ಷನ್ is correct. ಸೊ ಹೀಗೆ ಇದೊಂದು ಎಕ್ಸಾಮಿನೇಷನ್ ಕೇಳೋದ್ರಿಂದ ಬಹಳ ಸುಲಭವಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ಇನ್ನೊಂದು ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆ ಪತ್ರಿಕೆ ಹೋಗ್ತೀನಿ ಸ್ನೇಹಿತರೆ. ಮೂರನೇದು, ನಾಲ್ಕನೇದು,
ಈ ನಾಲ್ಕರಲ್ಲಿ ಬೇರೆ ಬೇರೆ ಒಂದು ಇನ್ನೊಂದಕ್ಕೆ ಸಂಬಂಧ ಇರಬಾರ್ದು. ಐದನೇದು, ಸೊ ಕ್ವಶನ್ಸ್ ಇಸ್ ಲೈಕ್ ದಿಸ್. ತಾಯಂದಿರು ಅಕ್ಕ ತಂಗಿಯರು ಹೆಂಗಸರು 3 words are ತಾಯಂದಿರು, ಅಕ್ಕ ತಂಗಿಯರು, ಹೆಂಗಸರು. ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 3, ಆಪ್ಷನ್ ಡಿ 5. ವರ್ಡ್ಸ್ ನೋಡ್ಕೊಳ್ಳಿ. ಫಸ್ಟ್ ಮೀನಿಂಗ್ ಆಫ್ ವರ್ಡ್ಸಿಗೆ ಹೋಗಿ. ಅಕ್ಕ ತಂಗಿಯರಿಗೂ ಮತ್ತು ತಾಯಿಗೂ ಸಂಬಂಧ ಇದೆಯಾ? ಇದೆ. ಅಕ್ಕ ತಂಗಿಯರಿಗೂ ಹೆಂಗಸರಿಗೂ ಸಂಬಂಧ ಇದೆಯಾ? ಇದೆ. ತಾಯಿಯರಿಗೂ ಅಕ್ಕ ಸಂಬಂಧ ಇದೆಯಾ? ಇದೆ. ಅಕ್ಕ ತಂಗಿಯರಿಗೆ ಹೆಂಗಸರು ಇದೆಯಾ? ಇದೆ. ಇಲ್ಲಿ ವರ್ಡ್ಸ್ ಏನಪ್ಪ ಅಂದ್ರೆ ತಾಯಂದಿರು ಆಗ್ಬೋದು, ಅಕ್ಕ ತಂಗಿಯರಾಗ್ಬೋದು, ಆಲ್ ಆರ್ ಫೀಮೇಲ್. ಹಾಗಾಗಿ ಫೀಮೇಲ್ ಅಥವಾ ಹೆಂಗಸರಿದೆಯಲ್ಲ, ಹೆಂಗಸರು ದೊಡ್ಡ ಸರ್ಕಲ್ ಆಯ್ತು. ಹೆಂಗಸರು ದೊಡ್ಡ ಸರ್ಕಲ್. ಆ ಹೆಂಗಸರು ಒಳಗಡೆ ತಾಯಂದಿರು, ಇಲ್ಲಿ ತಾಯಂದಿರು ಅಕ್ಕ ತಂಗಿಯರು, ತಾಯಂದಿರಾಗಿರುವ ಅಕ್ಕ ತಂಗಿಯರಿಲ್ವಾ? ಇದ್ದಾರೆ. ಹಾಗಾಗಿ ಅಕ್ಕ ತಂಗಿಯರು. ಎಲ್ಲ ಅಕ್ಕ ತಂಗಿಯರು ಹೆಂಗಸರೇ, ಎಲ್ಲ ತಾಯಂದಿರು ಹೆಂಗಸರೇ. ಇಲ್ಲಿ ತಾಯಂದಿರು ಮಾತ್ರ ಆಗಿರ್ತಾರೆ, ಅಕ್ಕ ತಂಗಿಯರು ಇರಲ್ಲ. ಇಲ್ಲಿ ಅಕ್ಕ ತಂಗಿಯರು ಇರ್ತಾರೆ, ಇನ್ನು ಮದುವೆ ಆಗಿರಲ್ಲ ಅಥವಾ ಮಕ್ಕಳಾಗಿರಲ್ಲ. ಇಲ್ಲಿ ಮದುವಾಗಿ ಮಕ್ಕಳಾಗಿ ಸಿಸ್ಟರ್ಸ್ ಆಗಿರ್ತಾರೆ. ಹಾಗಾಗಿ ಆಪ್ಷನ್ 2 is correct. So here option A is correct. Venn diagram 2 is correct. Here option A is correct. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ನಿಂತ್ಕೊಳ್ಳಿ. ಔಟರ್ ಮೋಸ್ಟ್ ಸರ್ಕಲ್ ಯಾವಿದೆ, ಔಟರ್ ಮೋಸ್ಟ್ ಸರ್ಕಲ್ ರೆಪ್ರೆಸೆಂಟ್ ಮಾಡುವಂಥ ವರ್ಡ್ ಇರಬೇಕು. ಔಟರ್ ಮೋಸ್ಟ್ ಸರ್ಕಲ್ ರೆಪ್ರೆಸೆಂಟ್ ಮಾಡುವಂಥ ವರ್ಡ್ ಅಂದ್ರೆ ಹೆಂಗಸರು. ಯಾಕೆ ಔಟರ್ ಮೋಸ್ಟ್ ಸರ್ಕಲ್ ಹೆಂಗಸರು ತಗೊಳ್ತೀವಪ್ಪ ಅಂದ್ರೆ ಎಲ್ಲ ಅಕ್ಕ ತಂಗಿಯರು ಹೆಂಗಸಾಗಿರ್ತಾರೆ, ಎಲ್ಲ ತಾಯಂದಿರು ಹೆಂಗಸಾಗಿರ್ತಾರೆ. ಹಾಗಾಗಿ ಔಟರ್ ಮೋಸ್ಟ್ ಸರ್ಕಲ್ ಏನು ತಗೊಂಡ್ರೆ ಇದು ಅಕ್ಕ ತಂಗಿಯನ್ನು ತಗೊಂಡ್ರೆ ಇದನ್ನ ಹೆಂಗಸರು ತಗೊಂಡ್ರೆ ಇದನ್ನ ತಾಯಿ ತಗೊಂಡ್ರೆ ಇದು ಅಕ್ಕ ತಂಗಿ ಅಂತ ತಗೊಂಡ್ರೆ ಇದು ತಗೊಳ್ಳೋದು ಬರಲ್ಲ. ಯಾಕೆಂದ್ರೆ 3 ಒಂದೇ ಆಗಿರೋ ಸಾಧ್ಯತೆ ಇರಲ್ಲ. ಈ ಕಣವನ್ನು ರಿಜೆಕ್ಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ವೆನ್ ಡಯಾಗ್ರಾಮ್ 2 is correct. ಆಪ್ಷನ್ ಎ is correct. ಸ್ನೇಹಿತರೆ, ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ದು ಕೊಟ್ಟಿದೆ ಅಂತ ನೋಡ್ಕೊಂಡು ಅದನ್ನ ಪುನಃ ತಿಳಿಸ್ತಾ ಹೋಗ್ತೀವಿ. ಇಲ್ಲಿ ಕೊಟ್ಟಿರುವಂಥದ್ದು ಒಂದು ಸೆಕೆಂಡ್ ಎ ಇಂಟರ್ಸೆಕ್ಟಿಂಗ್ 3 ಚಿತ್ರ ಕೊಟ್ಟಿದ್ದಾನೆ. ಬಿ, ಸಿ, ಡಿ, ವರ್ಡ್ಸ್ ಹೆಂಗಸರು ಸೇಫ್, ಹೆಂಗಸರು, ವೈದ್ಯರು, ಸ್ತ್ರೀಯರು, ಈ ವರ್ಡ್ಸ್ ಮೀನಿಂಗ್ ತಗೊಳ್ಳಿ. ಈ ವರ್ಡ್ಸ್ ಮೀನಿಂಗ್ ತಗೊಂಡ್ರೆ ಹೆಂಗಸರಿಗೂ ವೈದ್ಯರಿಗೂ ಸಂಬಂಧ ಇದೆಯಾ? ಎಸ್, ರಿಲೇಶನ್ಶಿಪ್ ಇಸ್ ದೇರ್. ಲೇಡೀಸು ಸಹ ಡಾಕ್ಟರ್ ಆಗಿರೋ ಸಾಧ್ಯತೆ ಇದೆ ನಾವು ಕಂಡಾಗೆ. ವೈದ್ಯರು ಲೇಡೀಸ್ ಇರಲ್ವಾ? ಸ್ತ್ರೀಯರಲ್ವಾ? ಇದ್ದಾರೆ. ಸ್ತ್ರೀಯರು ವೈದ್ಯರಾಗಿರಲ್ವಾ? ಇರೋ ಸಾಧ್ಯತೆ. ಸೊ ಸ್ತ್ರೀಯರು ಹೆಂಗಸರಾಗಿರೋ ಸಾಧ್ಯತೆ ಇಲ್ವಾ? ಇದೆ. ಈಗ ವರ್ಡ್ಸ್ ಸಂಬಂಧ 3 ವರ್ಡ್ಸ್ಗೆ ಸಂಬಂಧ ಇದೆ ಅಂತಂದಾಗ ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದಾಗ ಒಂದು ಈ 3 ವರ್ಡ್ ಅಲ್ಲಿ ಯಾವ್ದಾದ್ರು ಒಂದು ಪದ 2 ಪದಗಳನ್ನ ರೆಪ್ರೆಸೆಂಟ್ ಮಾಡುತ್ತಾ, ಇನ್ಸೈಡ್ ಸರ್ಕಲ್ ಬರುತ್ತಾ ಅಥವಾ ಔಟರ್ ಮೋಸ್ಟ್ ಸರ್ಕಲ್ ಬರುತ್ತಾ ನೋಡ್ಕೊಳ್ಳಿ. ಸೊ ಈಗ ಎಲ್ಲ ಹೆಂಗಸರು ಸ್ತ್ರೀಯರೇ. ಹಾಗಾಗಿ ಇದನ್ನ ಸ್ತ್ರೀಯರು ತಗೋಬಹುದು. ಎಲ್ಲ ಹೆಂಗಸರು ಏನಾಗಿರ್ತಾರಪ್ಪ ಅಂದ್ರೆ ಸ್ತ್ರೀಯರಾಗಿರ್ತಾರೆ. ಸ್ನೇಹಿತರು, ಎಲ್ಲ ಹೆಂಗಸರು ಸ್ತ್ರೀಯರೇ.
ಸ್ತ್ರೀಯರು ಬಿಟ್ಟರೆ ಹೆಂಗಸಿರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೆಂಗಸರು 6 ಸ್ಮಾಲ್ ಸರ್ಕಲ್ ಬರ್ತದೆ, ಔಟರ್ ಮಾರ್ಕ್ ಸರ್ಕಲ್ ಸ್ತ್ರೀಯರು ಬರ್ತದೆ. ಸೊ ಇವಾಗ ಇನ್ನೊಂದೇನು, ವೈದ್ಯರು. ಇಲ್ಲಿ ವೈದ್ಯರು ತಗೊಂಡ್ರೆ ಈಗ ನೋಡಿ, ಹೆಂಗಸರು ಮಾತ್ರ ಆಗಿರ್ತಾರೆ, ವೈದ್ಯರಾಗಿರಲ್ಲ ಈ ಪ್ಲೇಸ್ ತಗೊಂಡು. ಈ ಪ್ಲೇಸ್ ತಗೊಂಡ್ರೆ ದಿಸ್ ಪ್ಲೇಸ್ ರೆಫರೆನ್ಸ್ ಲೇಡೀಸ್ ನೋಡಿ, ಅಂಡ್ ಆಲ್ಸೋ ಫೀಮೇಲ್. ಇಲ್ಲಿ ಏನಾಗುತ್ತೆ, ಈ ಪ್ಲೇಸ್ ತಗೊಂಡ್ರೆ ಹೆಂಗಸರಾಗಿದ್ದಾರೆ, ವೈದ್ಯರಾದ ಹೆಂಗಸರಾಗಿ ಸ್ತ್ರೀಯರಾಗಿದ್ದಾರೆ. ಇಲ್ಲಿ ತಗೊಂಡ್ರೆ ವೈದ್ಯರು ಮಾತ್ರ ಆಗಿರ್ತಾರೆ. ಇಲ್ಲಿ ನಮಗೀಗ ರೆಪ್ರೆಸೆಂಟ್ ಅಂತ ಹೇಳಿದಾಗ ಇತ್ತು. ಇಲ್ಲೇನಾಗಿದ್ದಾರಪ್ಪ ಅಂದ್ರೆ ವೈದ್ಯರಾದ ಸ್ತ್ರೀಯರಿದ್ದಾರೆ. ಇಲ್ಲಿ ಸ್ತ್ರೀಯರೆಲ್ಲ ವೈದ್ಯರಿದ್ದಾರೆ, ಅಂದ್ರೆ ಮೇಲ್ ಡಾಕ್ಟರ್ಸ್. ಹಾಗಾಗಿ ಸೊ ಇದನ್ನು ತಗೋಬೇಕು. ಎಲ್ಲ ಸ್ತ್ರೀಯರಾಗಿದ್ದಾರೆ. ವೈದ್ಯರು ಅಂತ ಹೇಳಿದಾಗ ನಮಗೆ ಲೇಡೀಸ್ ವೈದ್ಯರು ಇದ್ದಾರೆ, ಹೆಂಗಸರಾಗಿ ವೈದ್ಯರು ಇದ್ದಾರೆ, ಮಕ್ಕಳಾಗಿ ವೈದ್ಯರು ಇದ್ದಾರೆ. ದಟ್ ಮೀನ್ಸ್ ಮದುವೆ ಆಗಿರುವಂತಹ ವೈದ್ಯರು ಇದ್ದಾರೆ, ಸ್ತ್ರೀಯರಿದ್ದಾರೆ. ಬಟ್ ಇಲ್ಲಿ ಡಾಕ್ಟರ್ಸ್ ಅಂತ ಹೇಳಿದಾಗ, ವೈದ್ಯರು ಅಂತ ಹೇಳಿದಾಗ ಗಂಡಸರು ಡಾಕ್ಟರು ಇದ್ದಾರೆ. ಹಾಗಾಗಿ ದೀಸ್ 3 words represent option B is the correct. ನೋಡಿ ಬಿ. ಇಲ್ಲಿ ಪೊಸಿಷನ್ ಹಾಕೊಂಡು ನೋಡ್ಕೋಬೇಕು. ಪೊಸಿಷನ್ ಹಾಕೊಂಡು ನೋಡ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗ್ತದೆ ಯಾವ್ದು ಔಟರ್ ಮೋಸ್ಟ್ ಸರ್ಕಲ್, ಯಾವ್ದು ಇನ್ನರ್ ಸರ್ಕಲ್ ಅಂತ ಕ್ಲಿಯರ್ ಆಗಿ ನೋಡಿ ಅದನ್ನ ಕ್ಲಾಸಿಫೈ ಮಾಡಿದ್ರೆ ದಟ್ ಇಸ್ ವೆರಿ ಈಸಿ ಟು ಐಡೆಂಟಿಫೈ ದ ಆನ್ಸರ್ಸ್. ದಟ್ಸ್ ವೈ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಗಿವನ್ 3 words. ಎಲ್ಲ ಹೆಂಗಸರು ಸ್ತ್ರೀಯರಾಗಿರ್ತಾರೆ, ಹೆಂಗಸರು ಸ್ತ್ರೀಯರಾದರು. ವೈದ್ಯರು ಅಂತ ಹೇಳಿದಾಗ ಲೇಡೀಸ್ ಮಾತ್ರ ವೈದ್ಯರಾಗಿರಲ್ಲ, ಜೆಂಟ್ಸ್ ವೈದ್ಯರು ಇರ್ತಾರೆ. ಈ ಪ್ಲೇಸ್ ತಗೊಂಡ್ರೆ ಜೆಂಟ್ಸ್ ವೈದ್ಯರು. ಸಾಮಾನ್ಯ ಜನರ ಸುತ್ತಮುತ್ತ ಒಂದು ಹಿನ್ನೆಲೆಯನ್ನ ನೋಡಿಕೊಂಡು ಒಂದು ಕಲ್ಪನೆ ಊಹೆ ಮಾಡಿಕೊಂಡು ನಿಮಗೆ ಆನ್ಸರ್ ಸುಲಭ ಸಿಗ್ತದೆ. ಇನ್ನೊಂದು ಎಕ್ಸಾಮಿನೇಷನ್ ಕೇಳಿದರೆ ಅದು ತಗೊಳ್ತೀನಿ. Option A, 3 circles are different. B, like this. C, like this. And then D, like this. Words are engineer, doctor, and ಉಪಾಧ್ಯಾಯರು. ಯಾಕೆ ಹೇಳ್ತೀನಿ ನೋಡಿ, ಇಂಜಿನಿಯರು, ಡಾಕ್ಟರ್, ಉಪಾಧ್ಯಾಯರು ಅಂತ ತಗೊಂಡಾಗ ಸಪೋಸ್ ಇಲ್ಲಿ ಫೈನಲ್ ಇದು ಲಾಸ್ಟ್ ಕ್ವಶನ್ ಅಂತ ಅಂದ್ಕೊಂಡಿದ್ದೀನಿ. ಈ ಕಾರಣದಿಂದ ಏನೋ ಅರ್ಥ ಆಗದಿದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ. ಇದನ್ನೆಲ್ಲ ನಾವು ಕೊಟ್ಟಿರ್ತಕ್ಕಂಥ 4 ಚಿತ್ರಗಳನ್ನ ಈ ಪದದ ಆಧಾರದ ಮೇಲೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ಯಾವ ಸರಿ ಯಾವ ತಪ್ಪು ಅಂತ ನೀವು ನಿರ್ಧಾರ ಮಾಡಿ. ಈಗ ನಾವು ಇದನ್ನ ಇಂಜಿನಿಯರ್ ಅಂತ ತಗೊಂಡ್ರೆ, ಇದನ್ನ ಡಾಕ್ಟರ್ ಅಂತ ತಗೊಂಡ್ರೆ, ಇದನ್ನ ಉಪಾಧ್ಯಾಯ ಅಂತ ತಗೊಳ್ತೀರಾ ಅಂತ ಅಂದ್ಕೊಳ್ಳಿ. ಇಂಜಿನಿಯರ್ಗೂ ಡಾಕ್ಟರ್ಗೂ ಸಂಬಂಧ ಇಲ್ಲ. ಆದರೆ ಉಪಾಧ್ಯಾಯರು ಬಂದಾಗ ಉಪಾಧ್ಯಾಯರಿಗೂ ಮತ್ತೆ ಇಂಜಿನಿಯರ್ ಮತ್ತೆ ಡಾಕ್ಟರ್ಗೂ ಸಹ ಉಪಾಧ್ಯಾಯರು ಇಲ್ವಾ ನೋಡ್ಕೊಳ್ಳಿ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ಇಲ್ಲ. ಇಲ್ಲಿಗ ನೀವು ತಗೊಂಡ್ರೆ ಉಪಾಧ್ಯಾಯರು ಅಂತ ತಗೊಂಡ್ರೆ, ಇಲ್ಲಿ ಡಾಕ್ಟರ್ ಅಂತ ತಗೊಳ್ಳಿ, ಇಲ್ಲಿ ಇಂಜಿನಿಯರ್ ಅಂತ ತಗೊಳ್ಳಿ. ಸೊ ಈಗ ಪ್ಲೇಸ್ ತಗೋಬೇಕಾದ್ರೆ ಇಲ್ಲಿ ಇಂಜಿನಿಯರ್ ಮಾತ್ರ ಆಗಿರ್ತಾನೆ, ಉಪಾಧ್ಯಾಯ ಆಗಿರಲ್ಲ. ಇಲ್ಲಿ ಉಪಾಧ್ಯಾಯ ಆಗಿರ್ತಾನೆ, ಇಂಜಿನಿಯರ್ ಆಗಿರಲ್ಲ. ಇಲ್ಲಿ ಉಪಾಧ್ಯಾಯ ಆಗಿರ್ತಾನೆ, ಡಾಕ್ಟರ್ ಆಗಿರ್ತಾನೆ. ಇಲ್ಲಿ ಇಂಜಿನಿಯರ್ ಆಗಿರ್ತಾನೆ, ಉಪಾಧ್ಯಾಯ ಆಗಿರ್ತಾನೆ. ಇಲ್ಲಿ ಡಾಕ್ಟರ್ ಮಾತ್ರ ಆಗಿರ್ತಾನೆ. ಇದು ತೋರಿಸಿದ್ರೆ ನೋಡ್ರಿ. ಇಲ್ಲಿ ತಗೊಂಡ್ರೆ ನಮಗೆ ಎಲ್ಲ ಇಂಜಿನಿಯರ್ ಉಪಾಧ್ಯಾಯ. ಫಾರ್ ಎಕ್ಸಾಂಪಲ್ ಈಗ ನೀವು ಇಂಜಿನಿಯರ್ ತಗೊಂಡು, ಇಲ್ಲಿ ಡಾಕ್ಟರ್ ತಗೊಂಡು, ಇಲ್ಲಿ ಉಪಾಧ್ಯಾಯರು ತಗೊಂಡ್ರೆ ಎಲ್ಲ ಇಂಜಿನಿಯರ್ಗಳು ಸಹ ಟೀಚರ್ ಆಗಿರಲ್ಲ, ಎಲ್ಲ ಡಾಕ್ಟರ್ಗಳು ಸಹ ಟೀಚರ್ ಆಗಿರಲ್ಲ. ನೆಕ್ಸ್ಟ್
ಇದು ತಗೊಂಡ್ರೆ ಸಪೋಸ್ ಇದು ಉಪಾಧ್ಯಾಯರು ತಗೊಂಡ್ರೆ, ಇದು ಉಪಾಧ್ಯಾಯರು ತಗೊಂಡ್ರೆ, ಇದು ಡಾಕ್ಟರ್ ತಗೊಂಡ್ರೆ, ಇದು ಇಂಜಿನಿಯರ್ ತಗೊಂಡ್ರೆ ಅಂತ ಅಂದ್ಕೊಳ್ಳಿ, ಅಥವಾ ಇದು ಇಂಜಿನಿಯರ್ ತಗೊಂಡು ಇದು ಡಾಕ್ಟರ್ ಅಂದ್ಕೊಳ್ತೀರ ಅಂತ ಅಂದ್ಕೊಳ್ಳಿ. ನೋಡಿ ಯಾವ ಸೆಲೆಕ್ಟ್ ಮಾಡ್ತೀರ. ಈಗ ಕ್ರಿಯೇಟ್ ಮಾಡ್ಕೊಳ್ತಾ ಬರೋಣ. ಇಲ್ಲಿ ಉಪಾಧ್ಯಾಯ ದೊಡ್ಡ ಸರ್ಕಲ್ ಇದೆಯಲ್ಲ, ಇದನ್ನು ಉಪಾಧ್ಯಾಯರು ಅಂತ ತಗೊಂಡ್ರೆ, ಇಲ್ಲಿ ಡಾಕ್ಟರ್ ಈ ಸರ್ಕಲ್ ತಗೊಂಡ್ರೆ ಎಲ್ಲ ಡಾಕ್ಟರ್ ಉಪಾಧ್ಯಾಯ ಆಗಿರ್ತಾರ ಅಥವಾ ರಿವರ್ಸ್. ಇಲ್ಲಿ ಡಾಕ್ಟರ್ ತಗೊಂಡ್ರೆ ಇಲ್ಲಿ ತಗೊಂಡ್ರೆ ಎಲ್ಲ ಇಂಜಿನಿಯರ್ ಉಪಾಧ್ಯಾಯ ಆಗಿರ್ತಾರ ಸಾಧ್ಯತೆ ಇಲ್ಲವೇ ಇಲ್ಲ. ಹಾಗಾಗಿ ನೀವು ಇದನ್ನು ಮಾಡೋಕ್ಕಾಗಲ್ಲ. ಇದಕ್ಕೆ ಬನ್ನಿ. ಈಗ ಎಲ್ಲ ಇಂಜಿನಿಯರ್ ಉಪಾಧ್ಯಾಯ ಇರ್ತಾರ ಇಂಪಾಸಿಬಲ್, ಎಲ್ಲ ಡಾಕ್ಟರ್ಸು ಉಪಾಧ್ಯಾಯ ಇರ್ತಾರ ಸಾಧ್ಯತೆ ಇಲ್ಲವೇ ಇಲ್ಲ. ಇದನ್ನು ಈಗ ಇದನ್ನು ತಗೊಳ್ರಿ. ಈ ವರ್ಡ್ ತಗೊಂಡ್ರೆ ನನಗೆ ಆಲ್ರೆಡಿ ಫಸ್ಟ್ ತೊಗೊಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಉಪಾಧ್ಯಾಯರು ಅಂತ ಹೇಳಿದಾಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಟೀಚರ್ಸ್ ಇರ್ತಾರೆ, MBBS ಕಾಲೇಜಲ್ಲೂ ಟೀಚರ್ಸ್ ಇರ್ತಾರೆ. ಇದು ತೊಗೊಳಕ್ಕಾಗಲ್ಲ. ಯಾವ ತಗೋಬೋದು? ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಯಾಕೆ ಅಂತ ಹೇಳಿದ್ರೆ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಇದನ್ನ ಉಪಾಧ್ಯಾಯರು ತಗೊಂಡ್ರೆ ಇವರು ಉಪಾಧ್ಯಾಯರು ಮಾತ್ರ, ಇಂಜಿನಿಯರ್ಗಳು ಅಲ್ಲ, ಡಾಕ್ಟರ್ಗಳು ಅಲ್ಲ. ಸಾಮಾನ್ಯ ಹೈಸ್ಕೂಲಲ್ಲಿ, ಕಾಲೇಜಲ್ಲಿ, PUCನಲ್ಲಿ ಲೆಕ್ಚರ್ ಆಗಿರ್ತಕ್ಕಂಥ ಉಪಾಧ್ಯಾಯರಾಗಿರ್ತಾರೆ ಡಿಗ್ರಿ ಕಾಲೇಜಲ್ಲಿ. ಒಪ್ಕೊಳ್ತೀರಾ? ಒಪ್ಕೊಳ್ತೀವಿ. ಸೊ ಈಗ ಇನ್ನೊಂದು ಪದ ಕೊಡಿ. ಇದು ಉಪಾಧ್ಯಾಯರು ತಗೊಂಡ್ರೆ ಇವರು ಇರ್ತಕ್ಕಂಥ ಒಂದು ಡಾಕ್ಟರ್ ತಗೊಳ್ತೀವಿ. ಡಾಕ್ಟರ್ ತಗೊಂಡಾಗ ಈ ಪೊಸಿಷನ್ ತಗೊಂಡ್ರೆ MBBS ಕಾಲೇಜಲ್ಲಿ ಮಾತ್ರ ಲೆಕ್ಚರರ್ಸ್ ಇರಲ್ವಾ? ಇರ್ತಾರೆ. ಹಾಗಾಗಿ ಈ ಪೊಸಿಷನ್ ತಗೊಂಡ್ರೆ ಉಪಾಧ್ಯಾಯರು, ಕೆಲವರು ಉಪಾಧ್ಯಾಯ ಡಾಕ್ಟರ್ಗಳಾಗಿರ್ತಾರೆ. ಇವರಿಗೆಲ್ಲ ಈ ಪೊಸಿಷನ್ ತಗೊಂಡ್ರೆ ಡಾಕ್ಟರ್ ಮಾತ್ರ ಆಗಿರ್ತಾರೆ, ಉಪಾಧ್ಯಾಯರು ಆಗಿಲ್ಲದೆ ಇರೋ ಸಾಧ್ಯತೆ ಇರುತ್ತೆ. ಇದು ಸರಿ ಅಂತ ಅಂದ್ಕೊಳ್ಳಿ. ಈಗ ಇಲ್ಲಿ ಬರೋಣ. ಉಳಿದಿದ್ದು ಇಂಜಿನಿಯರ್. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಹೋದ್ರೆ ಕೆಲವರು ಇಂಜಿನಿಯರ್ಸ್ ಉಪಾಧ್ಯಾಯರಾಗಿರುತ್ತಾರೆ. ಇಲ್ಲಿಗೆ ಬಂದ್ರೆ ಇಂಜಿನಿಯರ್ಸ್ ಮಾತ್ರ ಆಗಿರ್ತಾರೆ, ದೇ ಆರ್ ನಾಟ್ ಟೀಚರ್ಸ್. ಬಟ್ ಎನಿ ರಿಲೇಶನ್ ಇಸ್ ದೇರ್ ಬಿಟ್ವೀನ್ ಡಾಕ್ಟರ್ಸ್ ಅಂಡ್ ಇಂಜಿನಿಯರ್ಸ್? ನೋ. ದಟ್ಸ್ ವೈ ವಿ ಆರ್ ಸೆಲೆಕ್ಟಿಂಗ್ ಆನ್ಸರ್ ಆಪ್ಷನ್ ಡಿ ಆರ್ ವೆನ್ ಡಯಾಗ್ರಾಮ್ ಡಿ. ಸೊ ಈಗ ಸ್ನೇಹಿತರೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಈ ಹಿಂದಿನ ವಿಡಿಯೋ ಮತ್ತು ಈ ವಿಡಿಯೋ ಎರಡು ವಿಡಿಯೋಗಳನ್ನು ನೋಡಿದ್ರೆ ಈ ಲಾಜಿಕಲ್ ವೆನ್ ಡಯಾಗ್ರಾಮ್ ಚಿತ್ರಗಳು ನಿಮಗೆ ಸಮಗ್ರವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಹಿನ್ನೆಲೆಯಲ್ಲಿ ಇದೇ ವೆನ್ ಡಯಾಗ್ರಾಮ್ಗೆ ಸಂಬಂಧಪಟ್ಟಂತೆ ಬೇರೆ ಮೂರನೇ ಟೈಪ್ ಇರುವಂತಹ ಇನ್ನೊಂದು ಪ್ರಮುಖವಾದಂಥ ವೆನ್ ಡಯಾಗ್ರಾಮ್ ಸ್ಟೇಟ್ಮೆಂಟ್ ಬರ್ತದೆ. ಆ ಸ್ಟೇಟ್ಮೆಂಟನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಭಾಗ ಬರ್ತದೆ. ಸೊ ಅದನ್ನು ಸೆಂಟೆನ್ಸಸ್ ಬರ್ತದೆ, ದಟ್ ಈಸ್ ಸೆಟ್ಸ್ ಬೇಸ್ ಮೇಲೆ ಇರ್ತವೆ. ಇವೆರಡೂ ಟೈಪ್ಸನ್ನು ಮುಂದಿನ ವಿಡಿಯೋದಲ್ಲಿ ನಾನು ವಿಸ್ತೃತವಾಗಿ ತಿಳಿಸಲಿದ್ದೇನೆ. ಸ್ನೇಹಿತರೆ, ಒಳ್ಳೆಯದಾಗಲಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.